ದೇವದುರ್ಗಾ ನಗರದೊಳಗೆ ಬದುಕುತ್ತಿರುವ ಭವ್ಯ ಪ್ರಜೆಗಳೇ ಕ್ಷಮಿಸುತ್ತಿರುವ ಪೌರ ಕಾರ್ಮಿಕರ ಕಥೆಯ ನಾನು ವೇಳ್ಮಿನು. ಹೆಳೆಯ ಬಿಸಿಲಿನ ಹೊತ್ತಿನೊಳಗೆ ವಿಷಲ ನೂಗುತ್ತ ಬಂದ ಪೌರ ಚೆಲ್ಲಿ ಬಿಟ್ಟ ಕಸದ ರಾಶಿಯ ನಿಂತು ನೋಡಿದ ರಸ್ತೆಲಿ ಹಕ್ಕ ಬನ್ನಿ ತಂಗಿ ಬನ್ನಿ ತುಂಬಿ ಇಟ್ಟ ಕಸವ ತನ್ನಿ ಎಂದು ಪೌರ ಕೂಗುತ್ತಿರಲು ಸುಮ್ಮನೆ ಇದ್ದಿರಿ ಏನಿದು. ಪೌರ ಕರೆದ ಧ್ವನಿಯ ಕೇಳಿ ಕೆಲವು ಪ್ರಜೆಗಳು ಎದ್ದು ಬಂದು ಚೆಲ್ಲಿ ಬಿಟ್ಟ ಕಸಗಳನ್ನು ತಂದು ಕೊಟ್ಟರು ಕೆಲವರು. ಸ್ವಚ್ಛವೇ ನಮ್ಮ ಕೆಲಸ ಎನ್ನುವ ಪೌರ ವೀರರ ಕನಸಿದು. ದೇವತೆ ದುರ್ಗಾ ಮಡಿಲಿನೊಳಗೆ ವಿಷ ಬಿತ್ತುವ ಕಸದ ಭೂತ ಹಬ್ಬರಿಸಿ ವಾಲಿಯುತ್ತಿದ್ದನು ರೋಗ ಸೂಸುತ್ತ ದಾನಿದ್ರನು. ನಗರ ಪಾಲಿಕೆ ಮಾತು ಕೇಳದೆ ಪೌರ ಜನಕ್ಕೆ ಕಸವ ನೀಡ ತಂದ ಕಸವ ಎಲ್ಲೋ ಹಾಕಿ ಸುಮ್ಮನೆ ಇದ್ದಿರಿ ಏನಿದು. ಇಂಥ ಭಿನ್ನ ಜನರೇ ಕೇಳಿ ಮಕ್ಕಳಿರುವರು ಮನೆಯ ಒಳಗೆ ಒಂದು ನಿಮಿಷ ಯೋಚನೆ ಮಾಡಿ ಕಸವ ತಂದು ನಮ ಕೊಡಿ. ಸ್ವಚ್ಛವೇ ನಮ್ಮ ಗುರಿ ಎನ್ನುವ ನಗರ ಪಾಲಿಕೆ ಕನಸಿದು. ಸ್ವಚ್ಛ ಎಂಬುದೇ ನಮ್ಮ ಗುರಿಯು, ಸ್ವಚ್ಛ ಎಂಬುದೇ ನಮ್ಮ ಧ್ವನಿಯು. ಸ್ವಚ್ಛ ಮಾಡದೆ ಸುಮ್ಮನೆ ಕುಳಿತರೆ ಬಿಟ್ಟನಾರೋ ಗಣ್ಣನು. ಕಲೆ ತರುವ ಕಸದ ರಾಶಿಯು ಮನೆಯ ಸುತ್ತ ಬೆಟ್ಟ ಮಾಡಿ ತಂದ ಕಸವ ಎಲ್ಲೋ ಹಾಕಿ ಸುಮ್ಮನೆ ಏನಿದು. ಹಸಿಯ ಕಸಕ್ಕೆ ಒಂದು ಬುಟ್ಟಿ, ಒಣ ಕಸಕ್ಕೆ ಒಂದು ಬುಟ್ಟಿ, ಮನೆಯ ಆಚೆ ತಂದು ಇಟ್ಬಿಡಿ, ಬಾಕಿ ಕೆಲಸ ನಮಗ್ ಬಿಡಿ. ಸ್ವಚ್ಛವೇ ನಮ್ಮ ಕೆಲಸ ಎನ್ನುವ ಪೌರ ವೀರರ ಕತೆ ಇದು. ಸ್ವಚ್ಛ ಭಾರತ ಕ್ಷೇಯ ಕೇಳಿ ನನ್ನ ಜಾಗ ಎಂದುಕೊಳ್ಳಿ. ರಾಷ್ಟ್ರ ಮಟ್ಟದ ಹೆಸರು ಉಂಟು ನಮ್ಮ ಸಿತಫಲ ನಗರಿಗೆ. ಸ್ವಚ್ಛವೇ ನಮ್ಮ ಕೆಲಸ ಎನ್ನುವ ಪೌರ ವೀರರ ಕತೆ ಇದು. ಪೌರ ವೀರರ ಕತೆ ಇದು. ಪೌರ ವೀರರ ಕತೆ ಇದು. ಧನ್ಯವಾದ.